ಸಿದ್ದು, ನೆಕ್ಸ್ಟ್ ವೀಕ್ 1-2 ದಿನ ಹೈದರಾಬಾದ್ ಹೋಗಿ ಬರ್ತೀನಿ. ಇಲ್ಲಿ ಕೆಲಸನೆಲ್ಲ ದಯವಿಟ್ಟು ಒಂಚೂರು ಹ್ಯಾಂಡ್ಲ್ ಮಾಡಪ್ಪ. ಆಮೇಲೆ ಇಲ್ಲಿ ಟೆನ್ಷನ್ ಅಲ್ಲಿ ಅಲ್ಲಿಗೆ ಹೋಗಿ ಅಲ್ಲಿ ಕೆಲಸನೂ ಸರಿ ಹೋಗಲ್ಲ, ಇಲ್ಲಿ ಕೆಲಸನೂ ಸರಿ ಹೋಗಲ್ಲ. ಸಿದ್ದು ಸಿದ್ದು, ನಾ ಹೇಳಿದ್ದೀನಿ ಕೇಳಿಸ್ಕೊಂಡ್ಯಾ? ಅಷ್ಟೊತ್ತಿಂದ ನಾನು ಮಾತಾಡ್ತಾ ಇದ್ದೀನಿ, ನೀನ್ ನೋಡಿದ್ರೆ ನಿಂದೆ ಆದ ಲೋಕದಲ್ಲಿ ಇದೆಯಪ್ಪ. ಏನೋ ಆಗಿದೆ ನಿನ್ಗೆ? ಇತ್ತೀಚೆಗಂತೂ ಅತಿಯಾಗಿ ಆಡ್ತಿದ್ಯಾ ಸಿದ್ದು. ಅಷ್ಟೊತ್ತಿಂದ ನಾನು ಬಿಸ್ನೆಸ್ ವಿಷಯ ಮಾತಾಡ್ತೀನಿ, ನೀನ್ ನೋಡಿದ್ರೆ. ಚಂದು, ಯಾಕೆ ಸಿದ್ದು ಮೇಲೆ ರೇಗ್ತಾ ಇದ್ಯಾ? ಯಾರಿಗೂ ದನಿ ಎತ್ತರ್ಸ್ ಮಾತಾಡ್ಬಾರ್ದು ಮಗ್ನೆ. ಅಮ್ಮ, ನಿನಗೇನು ಗೊತ್ತಿಲ್ಲ. ಕಳೆದ 5-6 ದಿನದಿಂದ ಹೇಗ್ ಬಿಹೇವ್ ಮಾಡ್ತೀನಿ ಗೊತ್ತಾ? ನಿನಗೆ ಗೊತ್ತಾದ್ರೆ ನೀನು ರೇಗ್ತೀಯ. ನಾನು ಏನೋ ಹೇಳ್ತಾ ಇರ್ತೀನಿ, ಅವನು ಅದೆಲ್ಲೋ ನೋಡ್ತಾ ಇರ್ತಾನೆ. ಚಂದು, ಸಿದ್ದು ವಯಸ್ಸಿನ ಹುಡುಗರಿಗೆ ಒಂದೊಂದ್ಸಲ ಹೀಗೆಲ್ಲ ಆಗತ್ತಪ್ಪ. ಅದನ್ನ ರೋಗ ಅಂತ ತಿಳ್ಕೊಬೇಡ. ಸ್ವಲ್ಪ ದಿನ ಸಹಿಸ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಅಲ್ಲ ಕಣೋ, ನೀನು ಅವನ ವಯಸ್ಸಿನವನೇ. ನಿನಗೆಲ್ಲ ಇದು ಅರ್ಥ ಆಗ್ಬೇಕಪ್ಪ. ನಾನು ಹೇಳ್ಕೊಡ್ಬೇಕಾ ನಿನಗೆ? ತಾತ, ಇತ್ತೀಚೆಗೆ ಸಣ್ಣ ಸಣ್ಣ ವಿಷಯಕ್ಕೂ ಗಾಬರಿ ಆಗ್ತಾ ಇದ್ದಾನೆ. ಮದ್ವೆ ಹತ್ರ ಬಂತಲ್ಲ, ಮೋಸ್ಟ್ಲಿ ಗಾಬರಿ ಆಗ್ತಾ ಇರ್ಬೋದು. ನನಗ್ ನೀವಿಬ್ರು ಈ ಜನ್ಮದಲ್ಲಿ ಅರ್ಥ ಆಗಲ್ಲ. ಯಾವಾಗ ನೋಡಿದ್ರು ಒಬ್ರ ಮೇಲೊಬ್ರು ಕಂಪ್ಲೇಂಟ್ ಹೇಳ್ತಾನೆ ಇರ್ತೀರಪ್ಪ. ತಮ್ಮ ಬಗ್ಗೆನೂ ಒಂದು ಕಂಪ್ಲೇಂಟ್ ಇದೆ ನನ್ನ ಹತ್ರ. ಮಾತ್ರೆ ತಗೊಳ್ಳಲ್ಲ, ಕಷಾಯ ಕುಡಿಯಲ್ಲ ಅಂತ ಹಠ ಮಾಡ್ತೀಯ ಅಂತ. ಯಾರು ಹೇಳಿದ್ರು? ರಾಮುನ, ಚಿನ್ನುನ? ಯಾರು ಹೇಳಿದ್ರು ಅಂತ ನಿಮ್ಗೆ ಯಾಕೆ? ಒಟ್ನಲ್ಲಿ ಕಂಪ್ಲೇಂಟ್ ಇದೆ. ನನ್ನ ಪ್ರಶ್ನೆಗೆ ಉತ್ತರ ಹೇಳು. ತಗೋತೀನೋ ಮಾರಾಯ. ತಗೊಳ್ದಿದ್ರೆ ಅವ್ರಿಬ್ರು ಬಿಡ್ಬೇಕಲ್ಲ. ಮೂಗ್ ಹಿಡಿದು ಬಾಯಿ ತೆಗ್ಸಿ ನುಂಗಿಸ್ತಾರೆ. ನಕ್ಷತ್ರಿಕನಾದ್ರೂ ಎಷ್ಟೋ ವಾಸಿ. ಲೋ ಸಿದ್ದು, ಅದೇನ್ ಹುಡುಕ್ತಾ ಇರ್ತೀಯ? ಯಾವಾಗ ನೋಡಿದ್ರು ಆ ಕಡೆ ಈ ಕಡೆ ನೋಡ್ತಾನೆ ಇರ್ತೀಯಲ್ಲ. ಅಲ್ಲ, ಎದುರುಗಡೆ ಕೂತಿರೋರು ಮರ್ಯಾದೆ ಬೇಡವಾ? ಚಂದು, ಕೆಲವು ವಿಷಯಗಳನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ 2 ಕಣ್ಣು ಸಾಲದಪ್ಪ, 3ನೇ ಕಣ್ಣು ಬೇಕಾಗತ್ತೆ. ಅಲ್ವೇನೋ ಸಿದ್ದು? ಇದೇನೇ ಕುಂದ, ಯಾರು ಕೊಲೆ ಮಾಡೋದಕ್ಕೆ ಚಾಕು ಹಿಡ್ಕೋತಾರಲ್ಲ ಹಾಗೆ ಹಿಡ್ಕೊಂಡಿದ್ಯಲ್ಲ. ಕುಮುದ ಚಿಕ್ಕಿ ಸಾಗು ಮಾಡೋದನ್ನ ಹೇಳ್ಕೊಡು ಅಂದ್ರು. ಸಾಗು ಮಾಡೋದ್ ಮೊದ್ಲು ತರಕಾರಿ ಹಚ್ಚೋದ್ ಕಲಿಬೇಕು ಅಂದೆ. ಚಾಕು ಎತ್ಕೊಂಡ್ರು, ಅಷ್ಟ್ರೊಳಗ್ ನೀವ್ ಬಂದ್ರಿ. ಇಷ್ಟು ವಯಸ್ಸಾದ್ಮೇಲಾದ್ರೂ ಅಡ್ಗೆ ಮಾಡ್ಬೇಕು ಅಂತ ಈಗ ಮನ್ಸು ಬಂದಿದ್ಯಲ್ಲ, ಅದೇ ನನ್ನ ಪುಣ್ಯ. ಇವಳಿಗೊಂದು ಮದ್ವೆ ಅಂತ ಆಗಿದ್ದಿದ್ರೆ ನಾನು ನೆಮ್ಮದಿಯಾಗಿ ಸಾಯ್ಬೋದಿತ್ತು. ಆ ದೇವರು ಇವಳಣ್ಣಲ್ಲಿ ಏನಂತ ಬರ್ದಿದ್ದಾನೋ ಏನೋ, ಅವನಿಗೆ ಗೊತ್ತು. ಅಮ್ಮ, ಮತ್ತೆ ಶುರು ಮಾಡಿದ್ಯಾ? ನಿನ್ಗೆಷ್ಟು ಸರಿ ಹೇಳಿದ್ದೀನಿ ನನ್ನ ಮದ್ವೆ ವಿಚಾರನ ಮಾತಾಡ್ಬೇಡ ಅಂತ. ಬೇಡ ಅಂದಿದ್ದೇನೆ ಮಾತಾಡ್ತೀಯಲ್ಲ. ಈ ಹೆತ್ತೋಳ್ ಸಂಕಟ ನಿನಗೆ ಹೇಗೆ ಅರ್ಥ ಆಗ್ಬೇಕು? ನಿನ್ ಮದ್ವೆ ಆಗ್ಬೇಕು ಅಂತ ಎಂತೆಂತ ಮನೆ ತಂದವ್ರು ಬಂದ್ರು, ಎಂತೆಂತ ಹುಡುಗರು ಬಂದ್ರು. ಒಂದಲ್ಲ ಒಂದ್ ಕಾರಣ ಕೊಟ್ಟು ಬೇಡ ಅನ್ಬಿಟ್ಟೆ. ಅಮ್ಮ ಪ್ಲೀಸ್, ಆ ಮಾತ್ ಬಿಟ್ಟು ಬೇರೆ ಏನಾದ್ರೂ ಮಾತಾಡು. ಸದಾ ಹೀಗೆ ದನಿಯರ್ಸ್ ಮಾತಾಡಿ ನನ್ ಬಾಯಿ ಮುಚ್ಚಿಸ್ಬಿಡ್ತೀಯ. ಚಿನ್ನು, ತಾತನಿಗೆ ಕಷಾಯ ಮಾಡು ಅಂತ ಹೇಳಿದ್ದೆ, ಮಾಡಿದ್ಯಾ? ಅಜ್ಜಿ, ಮಾಡಿಟ್ಟಿದ್ದೀನಿ. ತಗೊಂಡ್ ಬರೋಣ ಅಂತಾನೆ ಇದ್ದೆ. ಅಷ್ಟ್ರಾಗೆ ಕುಮುದ ಚಿಕ್ಕಿ ಬಂದ್ರು. ನೀವ್ ಹೋಗಿರಿ, ನಾನು ತಗೊಂಡ್ ಬರ್ತೀನಿ. ಹೇಗಿದ್ರು ಬಂದಿದ್ದೀನಿ, ನಾನೇ ತಗೊಂಡೋಗ್ತೀನಿ, ಕೊಡು. ಅಪ್ರೂಪಕ್ಕೆ ನನ್ನ ಮಗಳು ಅಡುಗೆ ಮನೆಗೆ ಬಂದಿದ್ದಾಳೆ, ಅವಳಿಗೆ ಅಡುಗೆ ಕಲ್ಸ. ನೀನು ಇದೇ ಮನೆಯಲ್ಲೇ ಇರಬೇಕು ಅಂದರೆ ನನ್ನ ಸುದ್ದಿಗೆ ಬರಬಾರ್ದು. ಅರ್ಥ ಆಯ್ತಾ? ಕುಮುದ ಚಿಕ್ಕಿ, ನೀವುಂಟು, ನಿಮ್ಮ ಮದುವೆ ಉಂಟು, ನಿಮ್ಮ ಗಂಡ ಉಂಟು. ಅದನ್ನ ಕಟ್ಕೊಂಡು ನನಗೇನಾಗಬೇಕಾಗಿದೆ? ಮದುವೆ ಆಗಿದ್ರು ಮದುವೆ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ ಅಂದ್ರೆ ಅದರಿಂದ ಏನೇನು ಕಾರಣ ಇರುತ್ತೋ, ಏನೇನು ಕಷ್ಟ ಇರುತ್ತೋ ನನಗೇನು ಗೊತ್ತು? ಯಾವ ಹೆಣ್ಣಿಗೂ ತಾಳಿ ಮುಚ್ಚಿಟ್ಕೊಂಡು ಬದುಕೋ ಕಷ್ಟ ಮಾತ್ರ ಬರಬಾರ್ದು. ಈಗ ಮದ್ವೆ ಆಗಿರೋದನ್ನ ಯಾವತ್ತು ಯಾವ ಕಾರಣಕ್ಕೂ ಯಾರಿಗೂ ನಾನು ಹೇಳಲ್ಲ. ಅದ್ರ ಅಗತ್ಯನೂ ನನಗಿಲ್ಲ. ನೀವು ನಂಬಿದ್ರೆ ನಂಬಿ,
ಬಿಟ್ರೆ ಬಿಡಿ. ಗೊತ್ತಲ್ಲ, ಬಿ ಕೇರ್ಫುಲ್. ಕೊಡಿ, ತರಕಾರಿ ಕಟ್ ಮಾಡಬೇಕು. ಬರೀ ನೀವು ನಿಮ್ಮ ಕಾರಣಗಳನ್ನೇ ಹೇಳ್ತಾ ಇದ್ದೀರಾ. ನನ್ನ ಕಾರಣಗಳು ನಿಮ್ಗೆ ಅರ್ಥನೂ ಆಗ್ತಿಲ್ಲ, ಕೇಳಕ್ಕೂ ಸಂಯಮ ಇಲ್ಲ. ನೋಡಿ, ನಾಳೆ ನೀವು ನಮ್ಮ ಆಫೀಸಿಗೆ ಬನ್ನಿ, ಅಲ್ಲೇ ಎಲ್ಲ ಮಾತಾಡಿ ಸೆಟ್ಲ್ ಮಾಡೋಣ. ಓಕೆ ಓಕೆ. ಏಯ್, ಏನೋ ಮಾಡ್ಕೊಂಡೆ? ರಕ್ತ ಬರ್ತಾ ಇದೆ ಅಷ್ಟೊಂದು? ಎಲ್ಲ ಫಸ್ಟ್ ಏಡ್ ಬಾಕ್ಸ್ ಇರ್ತೀರ. ಏ ಚಂದು, ಅದ್ರ ಅಗತ್ಯ ಇಲ್ಲ, ತುಂಬಾ ಸಣ್ಣ ಗಾಯ ಕಣೋ. ಇಷ್ಟೊಂದು ರಕ್ತ ಬರ್ತಾ ಇದೆ, ಸಣ್ಣ ಗಾಯ ಅಂತಿದೆಯಲ್ಲ. ಏನೂ ಆಗಿಲ್ಲ ಚಂದು, ಯಾಕೆ ಅಷ್ಟೊಂದು ಗಾಬರಿ ಆಗ್ತಾ ಇದೆಯಾ? ಅದೇನೋ ಹೇಳ್ತಾರಲ್ಲ, ಬೆಟ್ಟ ಆಗದೆ ಇಳಿಡಿದ್ರು ಅಂತ. ಡೋಂಟ್ ಬಿ ಸಿಲ್ಲಿ. ಸಿಲ್ಲಿ ನಾನಲ್ಲ, ನೀನು. ಬೆರಳಲ್ಲಿ ರಕ್ತ ಬರ್ತಿದೆ, ಏನೂ ಆಗಿಲ್ಲ ಅಂತ ಹೇಳ್ತೀಯಲ್ಲ. ಹಳೆ ಆರ್ಟಿಸ್ಟ್ ಒಬ್ರು ಸ್ಮಿತಾ ಪಾಟೀಲ್ ಅಂತ ಗೊತ್ತಾ? ಅವ್ರು ಹೇಗೆ ಸತ್ರು ಅಂತ ಗೊತ್ತಾ? ಹೀಗೆ ಬೆರಳಿಗೆ ಏಟ್ ಮಾಡ್ಕೊಂಡು ರಕ್ತ ಸುರಿತಾ ಇತ್ತು. ಅಯ್ಯೋ, ಇದ್ಯಾವ ದೊಡ್ಡ ವಿಷಯ ಅಂತ ಸುಮ್ಮನಾದ್ರು. ರಕ್ತ ಹರಿಯೋದು ನಿಲ್ಲಿಲ್ಲ. ಆಮೇಲೆ ಮುಂದೆ ಏನಾಯ್ತು ಅಂತ ನಿನಗೆ ಗೊತ್ತು. ಲೋ ಚಂದು, ಸ್ಮಿತಾ ಪಾಟೀಲ್ ಕತೆನೇ ಬೇರೆ, ನನ್ನ ಕತೆನೇ ಬೇರೆ. ಈಗ ನನಗೇನೂ ಆಗಿಲ್ಲ. ನನಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಬಂದು ಮಲ್ಕೊಳ್ತೀನಿ. ನೀನೀಗ ಮಲ್ಕೋ, ಓಕೆನಾ? ಗುಡ್ ನೈಟ್. ಏನಾಯ್ತು ಇವನ್ಗೆ? ಇಷ್ಟೊತ್ತಲ್ಲಿ ಎಲ್ಲ ಹೋಗ್ತೀಯಾನೆ? ಒಂದ್ಸಲ ಇದ್ದಂಗೆ ಇನ್ನೊಂದ್ಸಲ ಇರಲ್ಲ. ಲವ್ವಲ್ಲಿ ಏನಾರು ಬಿದ್ದೋಗ್ಯಾನ? ಚಾನ್ಸೇ ಇಲ್ಲ. ಇವನ್ಗೂ ಲವ್ಗೂ ಆಗ್ ಬರಲ್ಲ. ಹುಡ್ಗಿರ್ ಕಂಡ್ರೆ 100 ಕಿಲೋಮೀಟರ್ ದೂರ ಓಡ್ತಾನೆ. ಲವ್ ಅಂತೂ ಸಾಧ್ಯನೇ ಇಲ್ಲ. ಇರಬೇಕು ಇರಬೇಕು ಮನೆಗೆಂದರೆ ಈಗಿರಬೇಕು, ಜನ ಒಂಥರ ಆಡ್ತಿರಬೇಕು, ನನ್ ತಲೆ ಕೆಟ್ಟಿರಬೇಕು. ನನ್ ಕರ್ಮ ಕಾಂಡ. ಏನಣ್ಣ, ತುಂಬಾ ಖುಷಿಯಾಗಿ ಹಾಡಾಡ್ತಾ ಇದ್ಯಾ? ಕೆಲಸ ಮಾಡೋ ಆಯಾಸ ಗೊತ್ತಾಗ್ಬಾರ್ದಲ್ವಾ, ಅದಕ್ಕೆ ಹಾಡು ಹೇಳ್ತಾ ಇದ್ದೀನಿ. ಸರಿ ಅಣ್ಣ, ನಂದು ಕೆಲಸ ಎಲ್ಲ ಆಯ್ತು. ಒಂದ್ ಸ್ವಲ್ಪ ಪಾತ್ರೆ ಅದ, ಅದನ್ನ ತೊಳ್ದ್ಬಿಟ್ಟು ಹೋಗಿ ಮನ್ಕೊಳ್ತೀನಿ. ಚಿನ್ನು, ಈಗಾಗ್ಲೇ ಬೇಕಾದಷ್ಟು ಕೆಲಸ ಮಾಡಿದ್ಯಾ, ಆ ಪಾತ್ರೆಗಳು ಹಾಗೇ ಇರ್ಲಿ, ನೀನೋಗಿ ಮೊದಲು ಮಲ್ಕೊ. ಏನಣ್ಣ ನೀನು, ಕೆಲಸ ಮಾಡಿದ್ರ ಆಯಾಸನ? ಇದೊಳ್ಳೆ ಚೆನ್ನಾಗಿದೆ. ನಮ್ಮ ಊರ್ನಾಗ ನಾನು ಎಷ್ಟು ಕೆಲಸ ಮಾಡ್ತಿದ್ದೆ ಗೊತ್ತಾ? ಬೆಳಿಗ್ಗೆ ಬೆಳ್ ಕರಿಯೋದಕ್ಕೆ ಮುಂಚೆ ನಾನು ಕೆಲಸ ಶುರು ಮಾಡಿದ್ರೆ ಸಂಜೆ ಆದ್ರೂ ಕೆಲಸ ಮುಗೀತಾನೆ ಇರ್ಲಿಲ್ಲ. ನನ್ನ ತಾತಮ್ಮ ಹೇಳ್ತಿತ್ತು, ಕೆಲಸ ಎಷ್ಟು ಜಾಸ್ತಿ ಮಾಡ್ತೀವೋ ಅಷ್ಟೇ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ. ನಿನ್ ತಾತಮ್ಮ ನಿನ್ಗೆ ಬೇಕಾದಷ್ಟು ಹೇಳ್ಕೊಟ್ಬಿಟ್ಟಿದೆ. ನಿನಗ್ ಗೊತ್ತಾ, ಈಗಿನ ಕಾಲದಲ್ಲಿ ಹೇಳ್ಕೊಟ್ಟಿದ್ದನ್ನ ಕೇಳ್ಕೊಂಡು ಬದುಕೋರು ಬಹಳಷ್ಟು ಕಡಿಮೆ ಇದ್ದಾರೆ. ಆ ಪಾತ್ರೆಗಳೆಲ್ಲ ಹಾಗೇ ಇರ್ಲಿ. ಬೇಡಪ್ಪ, ನಾಳೆ ಬೆಳಗ್ಗೆ ಅಜ್ಜಿ ಎದ್ದು ನೋಡ್ ಬೈದ್ರೆ? ಚಿನ್ನು, ನಿನಗಿನ್ನೂ ಗೊತ್ತಿಲ್ಲ, ಅಜ್ಜಿ ಎದೋಳೋದಕ್ಕಿಂತ ಮುಂಚೆ ನಾನು ನೀನು ಎದ್ದಿರ್ತೀವಿ, ಓಕೆನಾ? ನೋಡು ನೋಡು, ಆಗ್ಲೇ ನಿನಗೆ ನಿದ್ರೆ ಬರ್ತಿದೆ, ಹೋಗಿ ಮಲ್ಕೋ. ಸರಿ ಅಣ್ಣ. ನನ್ನ ಅನುಭವದಲ್ಲಿ ಎಷ್ಟು ಜನರನ್ನು ನೋಡಿದ್ದೀನಿ, ಆದರೆ ನಿನ್ನಂಥವಳನ್ನ ನೋಡ್ತಿರೋದು ಇದೇ ಮೊದಲು. ಎಂಥ ಗುಣ, ಎಂಥ ತ್ಯಾಗ, ಎಂಥ ದೊಡ್ಡ ಮನಸ್ಸು. ಇಷ್ಟು ಒಳ್ಳೆ ಗುಣ ಇರೋ ನಿನಗೆ ಯಾಕೆ ಇಷ್ಟೊಂದು ಕಷ್ಟ? ಅಷ್ಟು ಕಷ್ಟ ಇದ್ರೂ ನಗ್ನಗ್ತಾ ಇದೆಯಲ್ಲಮ್ಮ, ಅದೇ ನನಗೆ ಆಶ್ಚರ್ಯ ಆಗ್ತಿರೋದು. ಆ ದೇವರು ನಿನಗೆ ಒಂದಲ್ಲ ಒಂದಿನ ಖಂಡಿತ ಒಳ್ಳೇದು ಮಾಡೇ ಮಾಡ್ತಾನೆ. ಏನು, ಯಾಕೊಂಥರ ಇದ್ದೀರಾ? ಅದು ಚಿನ್ನು, ಗಾಯ ಇನ್ನು ಮಾಗೇ ಇಲ್ಲ, ಮತ್ತೆ ಮತ್ತೆ ರಕ್ತ ಬರ್ತಾನೆ ಇದೆ. ಏನು, ಒಂದ್ ಸಣ್ಣ ಗಾಯ ವಾಸಿ ಆಗಿಲ್ಲ ಅಂದ್ರೆ ಏನರ್ಥ? ಚಿಕ್ಕ ಮಕ್ಕಳ ತರ ನೋಡಿ, ನಾನ್ ನಿಮಗ್ ನೀರಿಗೆ ಕೈ ಹಾಕ್ಬೇಡಿ ಅಂದ್ರೆ ನೀವು ಹಾಕ್ತಾನೆ ಇರ್ತೀರ. ನನ್ ಮಾತೇ ಕೇಳಲ್ಲ. ಒಂದ್ ನಿಮಿಷ ಇಲ್ಲೇ ಇರಿ, ನಾನು ಹೋಗಿ ಆಯಿಂಟ್ಮೆಂಟ್ ತಗೊಂಡ್ಬರ್ತೀನಿ.
ನೋಡಿ ರಸ್ ಅವ್ರೆ, ಒಂದ್ಸರಿ ಡಿಸ್ಕಸ್ ಮಾಡಿ ನಿರ್ಧಾರಕ್ಕೆ ಬಂದ್ಮೇಲೆ ಅದು ಯಾವತ್ತೂ ಚೇಂಜ್ ಆಗಲ್ಲ. ಮೋಸ್ಟ್ಲಿ ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿರ ಅನ್ಸುತ್ತೆ. ಹೌದು. ಓಕೆ, ಯಾ ಯು ಕ್ಯಾನ್ ಕ್ಯಾರಿ ಆನ್ ವಿತ್ ಯುವರ್ ವರ್ಕ್. ಸಿದ್ದು ಎಲ್ಲಿ ಹೋದ? ಸಿದ್ದು ಬೇಡ, ಎಲ್ರೂ ಮಲ್ಗಿರ್ತಾರೆ. ನಾನು ನಿಮ್ಮನ್ನ ಮನೆ ಎಲ್ಲ ಹುಡುಕ್ದೆ, ನೀವ್ ನೋಡಿದ್ರೆ ಇಲ್ಲಿ ಬಂದು ಕೂತಿದ್ದೀರ. ಇಷ್ಟು ಚಿಕ್ಕ ಗಾಯ ಅಷ್ಟು ದೊಡ್ಡದು ಹೆಂಗಾಯ್ತು? ನಾನ್ ನಿಮ್ಗೆ ಹೇಳ್ದೆ ಗಾಯ ಮಾಗೋ ತನಕ ನೀರ್ಗೆಲ್ಲ ಕೈ ಹಾಕ್ಬೇಡಿ ಅಂತ. ಎಷ್ಟು ರಕ್ತ ಬರ್ತದೆ ನೋಡಿ. ಹೌದು, ನೀವ್ ನಂಗೆ ಹೇಳಲೇ ಇಲ್ಲ ಗಾಯ ಎಷ್ಟು ದೊಡ್ಡದು ಹೆಂಗಾಯ್ತು ಅಂತ. ಬೈ ಮಿಸ್ಟೇಕ್ ನಾನೇ ಮಾಡ್ಕೊಂಡೆ. ಏನು? ನೀವ್ ಹೇಳದ್ ನನ್ಗೆ ಅರ್ಥನೇ ಆಗ್ತಿಲ್ಲ. ಗಾಯ ನೀವೇ ಮಾಡ್ಕೊಂಡ್ರಾ? ನಮ್ಮ ಸಿದ್ದು ನೋಡ್ದ? ಸಿದ್ದುನಾ? ಇಲ್ವಲ್ಲ, ನಿನ್ ರೂಮಲ್ಲೇ ಇರ್ಬೇಕು. ನಿದ್ದೆ ಬಂದಿಲ್ಲ ಅಂತ ಒದ್ದಾಡ್ತಿದ್ದ ಅಪ್ಪ. ಎಲ್ಲಿ ಹೋದ ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲೂ ಹೋಗಿರಲ್ಲ, ಟೆರಸ್ ಅಲ್ಲಿ ಇರ್ಬೇಕು. ಟೆರೆಸ್ ಅಲ್ಲ. ಸರಿ, ನೀ ಏನ್ ಮಾಡ್ತಾ ಇದೀಯಾ? ನಿದ್ದೆ ಮಾಡಲ್ವಾ? ಅದನ್ನೇ ಮಾಡಕ್ ಹೋಗ್ತಿದ್ದೀನಪ್ಪ. ಹೋಗು, ಗುಡ್ ನೈಟ್, ಮುಲ್ಕೋ. ಗುಡ್ ನೈಟ್. ಈ ಸೀರೆ ತುಂಡನ್ನ ಯಾಕೆ ಜೇಬ್ನಾಗ ಇಟ್ಕೊಂಡಿದ್ದೀರಾ? ಬಿಸಾಕದಲ್ವಾ? ಯಾಕೆ ಪೆದ್ದಂಗ್ ಆಡ್ತಾ ಇದ್ದೀರಾ? ಚಿನ್ನು, ಅದೇನೋ ಗೊತ್ತಿಲ್ಲ, ಇದನ್ನು ಬಿಸಾಕಕ್ಕೆ ಮನ್ಸು ಬರ್ಲಿಲ್ಲ. ಪ್ಲೀಸ್ ಕಟ್ತೀಯಾ? ಸರಿ. ತುಂಬಾ ನೋವಾಗ್ತಾ ಇದ್ಯಾ? ಇಲ್ಲ ಚಿನ್ನು, ನೀನ್ ಆಯಿಂಟ್ಮೆಂಟ್ ಹಚ್ಚಿದ್ಯಲ್ಲ, ನೋವೆಲ್ಲ ಕಮ್ಮಿ ಆಯ್ತು. ತುಂಬಾ ಥ್ಯಾಂಕ್ಸ್ ಚಿನ್ನು. ಇಟ್ ಈಸ್ ಓಕೆ. ಗಾಯ ಬೇಗ ವಾಸಿ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ರಣ ಆಗೋಯ್ತದೆ. ಆಮ್ಯಾಗ ಡಾಕ್ಟರ್ ಹತ್ರ ಹೋಗ್ಬೇಕಾಗುತ್ತೆ. ಸೂಜಿನೂ ಚುಚ್ತಾರೆ ಗೊತ್ತಾ? ಯಾರೋ ಮೇಲ್ ಬರ್ತಾ ಇದ್ದಂಗಿದೆ. ಒಂದ್ ವೇಳೆ ನನ್ ಗಂಡ ಏನಾದ್ರು ಬರ್ತಾ ಇದ್ದಾನ? ಅಯ್ಯೋ, ಅವರೇ ಆಗಿದ್ರು ನಾನು ಏನ್ ಮಾಡ್ಲಿ ಇವಾಗ? ನಿನ್ನ ನೋಡ್ಬೇಕು, ನಿನ್ ಜೊತೆ ಮಾತಾಡ್ಬೇಕು ಅಂತ ಯಾವಾಗ್ಲೂ ಕಾಯ್ತಾನೆ ಇರ್ತೀನಿ.